Hello everyone, welcome back to my YouTube ಚಾನಲ್ KNR Creative Zone. ಈ ವಿಡಿಯೋದಲ್ಲಿ ಶಿವನಪುರ ಕ್ರಾಸ್ ಹತ್ರ ಇರೋ ಆಂಜನೇಯ ಸ್ವಾಮಿ ಟೆಂಪಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಟೆಂಪಲ್ನ ದಿನ್ನೆ ಆಂಜನೇಯ ಅಂತಲೂ ಕರೀತಾರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ. ಈ ದೇವಸ್ಥಾನವು ಎಚ್ ಕ್ರಾಸ್ ಸಮೀಪದಲ್ಲಿರುವ ಶಿವನಪುರ ಕ್ರಾಸ್ ಹತ್ರ ಬರುತ್ತೆ. ಬೆಂಗಳೂರಿನಿಂದ 30 ಕಿಲೋಮೀಟರ್, ಎಚ್ ಕ್ರಾಸಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಲೊಕೇಶನ್ ಲಿಂಕು ಮತ್ತು ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ಶನಿ ಮಹಾತ್ಮ ಸ್ವಾಮಿಯ ಗುಡಿ, ಆಂಜನೇಯನ ಗುಡಿ, ಹಾಗೆ ಚಂದ್ರಗಿರಿ ವೆಂಕಟರಮಣ ಗುಡಿ ಮತ್ತು ಸುಮಾರು 35 ಅಡಿಗಳ ಆಂಜನೇಯನ ಮೂರ್ತಿನ ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ದೇವಸ್ಥಾನ ಮೈನ್ ರೋಡ್ ಪಕ್ಕದಲ್ಲೇ ಇದೆ. ಚಿಂತಾಮಣಿ ಅಥವಾ ಮದನಪಳ್ಳಿ ಕಡೆ ಹೋಗುವಾಗ ಈ ಅಭಯ ಆಂಜನೇಯನ ದರ್ಶನ ಪಡೆಯಲು ಭಕ್ತಾದಿಗಳು ಬರುತ್ತಾರೆ. ಈ ದೇವಸ್ಥಾನದಲ್ಲಿ ಮೊದಲನೇದಾಗಿ ನವಗ್ರಹಗಳನ್ನು ಕಾಣಬಹುದು. ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿದ ನಂತರ ಶನಿ ಮಹಾತ್ಮ ಸ್ವಾಮಿನ ದರ್ಶನ ಮಾಡಿಕೊಳ್ಳಿ. ಈಗ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ. ಆಂಜನೇಯನ ಗುಡಿ ಪಕ್ಕದಲ್ಲೇ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠ ಇದೆ. ಹಾಗೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದರೆ ಅಭಯ ಆಂಜನೇಯನ ದೊಡ್ಡ ಮೂರ್ತಿನ ನೀವು ಕಾಣಬಹುದು. ಈ ಅಭಯ ಆಂಜನೇಯ ಸ್ವಾಮಿ ಮೂರ್ತಿನ 2015ರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಈ ದೇವಾಲಯದಲ್ಲಿ ಹನುಮ ಜಯಂತಿ ಮತ್ತು ರಾಮನವಮಿ ದಿನ ವಿಶೇಷ ಪೂಜೆಗಳು ಮಾಡುತ್ತಾರೆ. ಹಾಗೆ ಶನಿ ಮಹಾತ್ಮ ಸ್ವಾಮಿಯ ವಾರ್ಷಿಕೋತ್ಸವನ ನಡೆಸುತ್ತಾರೆ. ನೀವು ಕೂಡ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಬೆಂಗಳೂರಿಗೆ ಸಮೀಪದಲ್ಲೇ ಇದೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೂ ಶೇರ್ ಮಾಡಿ. ಈ ಅಭಯ ಆಂಜನೇಯ ಸ್ವಾಮಿ ಮೂರ್ತಿಯ ಹಿಂದೆ ಚಂದ್ರಗಿರಿ ವೆಂಕಟರಮಣ ಸ್ವಾಮಿ ಗುಡಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.